ಭೋಜ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ. ಹಳೆ ಗ್ರಾಮ ಪಂಚಾಯಿತಿಯಿಂದ ಹನುಮಾನ ಮಂದಿರದವರೆಗೆ ರಸ್ತೆ ಕಾಮಗಾರಿ ಉದ್ಘಾಟನೆ. 15ನೇ ವಿತ್ತ ಆಯೋಗದಲ್ಲಿ ಮಂಜೂರಾದ 8 ಲಕ್ಷ ರೂಪಾಯಿ ನಿಧಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ. ಇಡೀ ಭೋಜ ಗ್ರಾಮದಲ್ಲಿ ಸುಮಾರು 58 ಲಕ್ಷ ರೂಪಾಯಿ ನಿಧಿಯಲ್ಲಿ ರಸ್ತೆ, ಸ್ಮಶಾನ ಕಟ್ಟಡ, ಚರಂಡಿ, ಬೋರ್ವೆಲ್ ಮುಂತಾದ ಕಾಮಗಾರಿಗಳಿಗೆ ಚಾಲನೆ. ಶ್ರೀ ರಾಹುಲ್ ಪಾಟೀಲ ಇವರ ಮಾಹಿತಿ. 52 लाखाचं आपलं प्लॅन आहे. त्यामध्ये इथं जुन्या चावडी ते हनुमान मंदिरपर्यंत इथं 8 लाख रुपये मंजूर झाले. बाकी विविध कामं सगळं पूर्ण भोज गावात म्हणजे प्रत्येक वार्डात वेगवेगळीकडे मंजूर आहे. ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, 15ನೇ ವಿತ್ತ ಆಯೋಗದಲ್ಲಿ ಮಂಜೂರಾದ ನಿಧಿ 8 ಲಕ್ಷ ರೂಪಾಯಿಯಲ್ಲಿ ಹಳೆ ಗ್ರಾಮ ಪಂಚಾಯಿತಿಯಿಂದ ಹನುಮಾನ ಮಂದಿರದವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಭೋಜ ಗ್ರಾಮದ ಯುವ ಮುಖಂಡರು ಶ್ರೀ ಸುನೀಲ್ ಪಾಟೀಲ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯರು ಸೌ ಆಶಾರಾಣಿ, ರಾಹುಲ್ ಪಾಟೀಲ ಉಪಾಧ್ಯಕ್ಷೆಯರು ಸೌ ಸುಪ್ರಿಯಾ ಮಲಗೊಂಡ ಪಾಟೀಲ ಮತ್ತು ಎಲ್ಲ ಸದಸ್ಯರ ಪ್ರಯತ್ನದಿಂದ ಮಂಜೂರಾದ ನಿಧಿಯಲ್ಲಿ ಸದರಿ ರಸ್ತೆ ಕಾಮಗಾರಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಪ್ರಸಂಗದಲ್ಲಿ ಕಿರಣ್ ಉಪಾಧ್ಯಾಯ್ ಇವರಿಂದ ಪೂಜೆ ಪಟ್ಟಣ, ಯುವ ಮುಖಂಡರು ಶ್ರೀ ಸುನೀಲ್ ಪಾಟೀಲ ಇವರ ಅಮೃತ ಹಸ್ತದಿಂದ ಗುದ್ದಲಿ ಹೊಡೆದು, ಜೊತೆಗೆ ಶ್ರೀ ತಾತ್ಯಾ ಸಾಹೇಬ ಪಾಟೀಲ, ಅದಗೊಂಡ ಪಾಟೀಲ, ಅಶೋಕ್ ಪಾಟೀಲ, ವಿಜಯ್ ಪಾಟೀಲ, ಅಭಿ ಪಾಟೀಲ ಮತ್ತು ಉಪಸ್ಥಿತ ಗಣ್ಯ ಮಾನ್ಯರಿಂದ ಶ್ರೀಫಲ ಅರ್ಪಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಸದರಿ ರಸ್ತೆ ಕಾಮಗಾರಿಯನ್ನು ನಿಗದಿತ ವೇಳೆಯಲ್ಲಿ ಪೂರ್ಣ ಮಾಡುವ ಭರವಸೆಯನ್ನು ಉದ್ಘಾಟನಾ ಪ್ರಸಂಗದಲ್ಲಿ ಮುಖಂಡರಿಂದ ನೀಡಲಾಯಿತು. ಈ ವೇಳೆ ಅಣ್ಣಪ್ಪ ರೂಗೆ, ಜಿನಗೊಂಡ ಪಾಟೀಲ, ಬಾಳಾಸಾಹೇಬ ಪಾಟೀಲ, ಭರತ್ ಕುರವ್, ಶಿವಗೊಂಡ ಪಾಟೀಲ, ಸಮ್ಮೇದ ಗೆಬಿಸೆ, ಮಹಾವೀರ ಪಾಟೀಲ, ಶೇಖರ ಪಾಟೀಲ, ಅಜಿತ್ ಸದಲಗೆ, ಅಣ್ಣಾಸೋ ಪಾಟೀಲ, ಸುಜಿತ್ ಪಾಟೀಲ, ಶುಭಂ ಪಾಟೀಲ, ದರ್ಶನ್ ಪಾಟೀಲ, ವೈಭವ್ ಪಾಟೀಲ ಜೊತೆಗೆ ಗ್ರಾಮ ಪಂಚಾಯಿತಿ ಕರ್ಮಚಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಮತಾ ನ್ಯೂಸ್ಗಾಗಿ ಭೋಜದಿಂದ ಸಂದೀಪ್ ಕುರುಂದವಾಡೆ.